ನಾನು ಆಗ್ಲೇ ಹೇಳ್ತಾ ಇದ್ದೆ, ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ. ಮತದಾರ ಮತ್ತೊಮ್ಮೆ ನಮ್ಗೆ ಇವರದ್ದೇ ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ಗೆಲ್ಸಿದ್ದಾನೆ. 243 ಪೈಕಿ 125 ಅಂದ್ರೆ ಇಲ್ಲಿ ಏನು ಡೌಟ್ ಇಲ್ಲ. ಎಕ್ಸಿಟ್ ಪೋಲ್ ನಲ್ಲಿ ಒಂದಿಷ್ಟು ಗೊಂದಲಗಳು ಏನಿತ್ತು ಅಂದ್ರೆ ಅತಂತ್ರವಾಗ್ಬಿಡುತ್ತಾ ಅಥವಾ ಮಹಾಗಠಬಂಧನ ಅಧಿಕಾರಕ್ಕೆ ಬರುತ್ತೆ ಅಂತ ಒಂದಿಷ್ಟು ಕನ್ಫ್ಯೂಷನ್ಸ್ ಇತ್ತಲ್ಲ. ಬಟ್ ಮತದಾರ ಆತರ ಯಾವುದೇ ಕನ್ಫ್ಯೂಷನ್ಸ್ ಗಳಿಗೂ ಕೂಡ ಅಲ್ಲಿ ಎಡೆ ಮಾಡಿಕೊಟ್ಟಿಲ್ಲ. ಕ್ಲಿಯರ್ ಪಿಕ್ಚರ್ ಅಂದ್ರೆ ಮ್ಯಾಜಿಕ್ ನಂಬರ್ ಏನ್ ಬೇಕಾಗಿತ್ತು ಅದು ಸಿಕ್ಕಿದ್ದಾಗಿದೆ. ಹಾಗಾಗಿ ಇಲ್ಲಿ ಏನು ಕನ್ಫ್ಯೂಷನ್ಸ್ ಇಲ್ಲ. 243 ಪೈಕಿ 125 ಸೀಟನ್ನ ಗೆದ್ದು ಮತ್ತೆ ಗದ್ದುಗೆ ಏರೋದಕ್ಕೆ ತಯಾರಿಗಳಾಗ್ತಾ ಇದೆ. ಈಗ ಬಿಜೆಪಿ ಸಿಂಹಪಾಲು ಏನು ಅಂತಂದ್ರೆ 125 ಸೀಟ್ಗಳ ಪೈಕಿ 74 ಸೀಟ್ಗಳನ್ನ ಗೆದ್ದಿದೆ ಬಿಜೆಪಿ. ಇನ್ನು ಕರ್ನಾಟಕ ಬೈ ಎಲೆಕ್ಷನ್ ನಲ್ಲಿ 2ಕ್ಕೆ 2 ಸೀಟು ಬಿಜೆಪಿ ಪಾಲಾಗಿರೋದು. ಮಧ್ಯಪ್ರದೇಶದಲ್ಲಿ 28ಕ್ಕೆ 19, ಉತ್ತರ ಪ್ರದೇಶದಲ್ಲಿ 7ಕ್ಕೆ 6, ಗುಜರಾತ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಕ್ಲೀನ್ ಸ್ವೀಪ್ ಮಾಡಿದೆ. ಬೈ ಎಲೆಕ್ಷನ್ ನಲ್ಲಿ 8 ಸ್ಥಾನಗಳಲ್ಲಿ ಏನು ಎಲೆಕ್ಷನ್ ಆಗಿತ್ತು 8ಕ್ಕೆ 8 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಿದೆ. ತೆಲಂಗಾಣದ 1 ಸ್ಥಾನ ಬಿಜೆಪಿ ಪಾಲಾಗಿದೆ. ಮಣಿಪುರದಲ್ಲಿ 5ಕ್ಕೆ 4 ಸೀಟು ಬಿಜೆಪಿ ಗೆದ್ದಿದೆ. ಒಟ್ಟು 59 ಕ್ಷೇತ್ರಗಳಲ್ಲಿ ಏನು ಎಲೆಕ್ಷನ್ ಆಗಿದೆ, ಬೈ ಎಲೆಕ್ಷನ್ ಆಗಿದೆ, ಅದರಲ್ಲಿ 41 ಸೀಟು ಬಿಜೆಪಿ ಪಾಲಾಗಿದ್ರೆ ಉಳಿದಂತ 31 ಸೀಟು ಕಾಂಗ್ರೆಸ್ ಸೇರಿದಂತೆ ಸ್ಥಳೀಯ ಪಕ್ಷಗಳ ಪಾಲಾಗಿರೋದು. ಇನ್ನು ಕರ್ನಾಟಕದ ಬಗ್ಗೆ ಅಂದ್ರೆ ಶಿರಾ ಮತ್ತೆ ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಮತದಾರರು ಗೆಲ್ಲಿಸಿರೋದ್ರಿಂದ ಸೊ ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ. ಈ ಗೆಲುವು ಸಿಗ್ತಾ ಇದ್ದಂತೆ, ಫಲಿತಾಂಶ ಲಭ್ಯವಾಗ್ತಾ ಇದ್ದಂತೆ ಸೊ ಈ ಗೆಲುವು ಎಷ್ಟು ವಿಶೇಷವಾಗಿರೋದು ಅಂತ ಹೇಳ್ಬಿಟ್ಟು ಮತ್ತೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಮಾಡಿದಂತ ಯಡಿಯೂರಪ್ಪ ಅವರ ಹೆಸರನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು ಮಾಡಿದಂತ ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನಿದೆ ಅದಕ್ಕೆ ಜನಮನ್ನಣೆ ಸಿಕ್ಕಿರೋದ್ರಿಂದ ಬಹಳ ಸಂತೋಷವಾಗಿದೆ ಅಂತ ಹೇಳಿದ್ದಾರೆ. ಸೊ ಇವತ್ತು ಬಿಹಾರದ ಎಲೆಕ್ಷನ್ ಇರ್ಬೋದು, ಅಂದ್ರೆ ಆ ಫಲಿತಾಂಶ ಇರ್ಬೋದು, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತ ಉಪಚುನಾವಣೆಯ ಫಲಿತಾಂಶ ಈ ಎಲ್ಲದರ ಬಗ್ಗೆನೂ ಕೂಡ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ನವದೆಹಲಿಯ ಬಿಜೆಪಿಯ ಪ್ರಧಾನ ಕಚೇರಿಯಲ್ಲಿ ಇವತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬಿಹಾರದಲ್ಲಿ ಸಿಎಂ ಯಾರು ಎಂಬ ಗೊಂದಲ ಇಲ್ಲ. ಬಿಹಾರದಲ್ಲಿ ನೋ ಕನ್ಫ್ಯೂಷನ್, ಗುಡ್ ಕಾಂಬಿನೇಷನ್ ಅಂತ ಜೆಡಿಯು ನಾಯಕ ನಿತೀಶ್ ಕುಮಾರ್ ಅವರೇ ಮತ್ತೆ ಸಿಎಂ ಆಗ್ತಾರೆ. ಇನ್ನು ಮುಖ್ಯಮಂತ್ರಿ ಅವರೇ ಆಗ್ತಾರೆ, ಅವರೇ ನಮ್ಮ ನಾಯಕರು, ಇದೇ ನಮ್ಮ ಬದ್ಧತೆ ಅಂತ ಸುಶೀಲ್ ಕುಮಾರ್ ಮೋದಿ ಹೇಳಿದ್ದಾರೆ. ಬಿಹಾರದಲ್ಲಿ ನಿತೀಶ್ ಕಿಂಗ್ ಆಗಿದ್ದಾರೆ, ಬಿಜೆಪಿ ಕಿಂಗ್ ಮೇಕರ್ ಆಗಿದೆ. ಇಲ್ಲಿ ಕನ್ಫ್ಯೂಷನ್ ಯಾವುದು ಕೂಡ ಬೇಡ. ಯಾಕಂದ್ರೆ ನಿತೀಶ್ ಕುಮಾರ್ ಎಲೆಕ್ಷನ್ ಪ್ರಚಾರ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಸೊ ಇದು ನನ್ನ ಕೊನೆ ಚುನಾವಣೆ ಅಂತೆಲ್ಲ ಹೇಳಿದ್ರು. ಆದ್ರೆ ಸಕ್ರಿಯ ರಾಜಕಾರಣದಿಂದ ನಾವು ನಿವೃತ್ತಿ ಪಡ್ಕೊಳ್ತೀನಿ ಅಂತ ಏನು ಅವರು ಅಧಿಕೃತವಾಗಿ ಹೇಳ್ಕೊಂಡಿರ್ಲಿಲ್ಲ. ಹಾಗಾಗಿ ಪ್ರತಿಪಕ್ಷಗಳು ಇದೇ ವಿಚಾರ ಎಲ್ಲ ಇಟ್ಕೊಂಡು 15 ವರ್ಷ ಆಡಳಿತ ಮಾಡಿದ್ದಾರೆ, ಬಹುಶಃ ಅವ್ರಿಗೆ ಸುಸ್ತಾಗಿದೆ ಅಂತ ಅನ್ಸುತ್ತೆ, ಅವ್ರಿಗೆ ರೆಸ್ಟ್ ಕೊಡೋಣ, ನೀವು ನಮಗೆ ಓಟ್ ಕೊಡಿ ಅಂತ ಮಹಾಗಠಬಂಧನ ನಾಯಕರೆಲ್ಲ ಕೇಳ್ತಾ ಇದ್ರು. ಬಟ್ ಬಿಜೆಪಿಗೆ ಸಿಂಹಪಾಲು ಸಿಕ್ಕಿದೆ, ಮತ್ತೆ ನಿತೀಶ್ ಕುಮಾರ್ ಅವರೇ ಸಿಎಂ ಆಗ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅದರಲ್ಲಿ ಏನು ಕನ್ಫ್ಯೂಷನ್ನೇ ಇಲ್ಲ ಅಂತ ಅಲ್ಲಿನ ನಾಯಕರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. प्रधानमंत्री जी ने, जब अमित शाह जी ने, नड्डा जी ने एक बार नहीं 50 बार कह दिया कि कोई अमित शाह ने कोई कहा कि निर्णय बदल रहे हैं, कोई पीएम ने कहा है क्या? तो बीजेपी का एक बार जब निर्णय है, एनडीए का निर्णय है और 6 महीना पहले का निर्णय है, चुनाव के दौरान घोषणा, तो उनके चेहरे को आगे रखकर चुनाव लड़ा गया. नरेंद्र मोदी जी ने कहा कि मैं चाहूंगा कि नीतीश जी मुख्यमंत्री बनकर और मदद करें, बिहार के विकास के लिए काम करें. तो कहीं कोई कंफ्यूजन है, मीडिया के लोगों को जरूर कुछ कंफ्यूजन होगा, लेकिन बिहार की जनता को और बीजेपी जेडीयू गठबंधन को कहीं कोई कंफ्यूजन नहीं है. ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿಯಾಗಿ ಗೆಲುವು ಬಿಹಾರದಲ್ಲಿ ಸಿಕ್ಕಿದೆ. ಮತ್ತೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತ ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ ಕಮಾಲನ್ನು ಮಾಡಿದೆ. ಹಾಗಾಗಿ ಈ ವಿಜಯೋತ್ಸವದ ಬಗ್ಗೆ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನವದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಮಾತನಾಡ್ತಾರೆ, ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ಗೆಲುವಿಗೆ ಕಾರಣರಾದವರನ್ನ ಯಾವ ರೀತಿ ಶ್ಲಾಘಿಸ್ತಾರೆ ಅನ್ನೋದಂತ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಮತ್ತೆ ಆ ಲೈವ್ ಫುಟೇಜ್ ನಾವು ನೋಡ್ತಾ ಇದ್ದೀವಿ. ನವದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿ ಏನಿದೆ ಅದ್ರ ಮುಂಭಾಗದಲ್ಲಿ ಆಲ್ರೆಡಿ ಪ್ರಮುಖ ನಾಯಕರು ಮತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ನೆರೆದಿದ್ದಾರೆ. ಸೊ ನಿನ್ನೆಯಲ್ಲೂ ಕೂಡ ಸೆಲೆಬ್ರೇಷನ್ ಬಿಜೆಪಿ ಪಕ್ಷದಲ್ಲಿ ಜೋರಾಗಿ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮತ್ತಷ್ಟು ಹುರುಪಿನ ಜೊತೆಗೆ ಕೃತಜ್ಞತೆಯನ್ನ ಕಾರ್ಯಕರ್ತರಿಗೆ ಯಾವ ರೀತಿ ಸಲ್ಲಿಸ್ತಾರೆ, ಅಭಿನಂದನೆಯನ್ನ ಸಲ್ಲಿಸ್ತಾರೆ ಅಂತ ಕುತೂಹಲ ಇದ್ದೇ ಇದೆ. ಈ ಫಲಿತಾಂಶದ ಬಗ್ಗೆ ಮತ್ತೆ ಮತದಾರರ ಬಗ್ಗೆ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕಿದಂತ ಮತದಾರರಿಗೆ ಯಾವ ರೀತಿ ಧನ್ಯವಾದ ಹೇಳ್ತಾರೆ. ಇನ್ನೇನು ದೀಪಾವಳಿ ಬಂತು, ಕೊರೋನಾ ಟೈಮ್ನಲ್ಲಿ ಆದಂತ ಎಲೆಕ್ಷನ್ ಇದಾಗಿರೋದ್ರಿಂದ ಬಹಳ ಮಹತ್ವವನ್ನ ಪಡ್ಕೊಂಡಿತ್ತು. ಸೊ ಕೊರೋನಾ ಟೈಮ್ನಲ್ಲಿ ಬಿಜೆಪಿ ಮತ್ತೆ ಕಮಾಲನ್ನ ಮಾಡಿರೋದ್ರಿಂದ ಆ ಬಗ್ಗೆ ಕೂಡ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳು ಇವೆ. ಸೊ ಎಲ್ಲ ನಾಯಕರು ತಯಾರಾಗಿದ್ದಾರೆ, ಕಾರ್ಯಕರ್ತರು ರೆಡಿಯಾಗಿದ್ದಾರೆ. ಇನ್ನೇನು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಂತೆ ಅದ್ಧೂರಿಯಾಗಿ ಅವರನ್ನ ಸ್ವಾಗತ ಮಾಡೋದಕ್ಕೆ ತಯಾರಿಗಳು ಆಗ್ತಾ ಇದೆ.
ಇನ್ನು ಬಿಹಾರದಲ್ಲಿ ಟೋಟಲ್ ಆಗಿರೋದು 243 ವಿಧಾನಸಭಾ ಕ್ಷೇತ್ರಗಳು. ಸರ್ಕಾರ ರಚನೆಗೆ ಬೇಕಾಗಿದ್ದಂತ ಮ್ಯಾಜಿಕ್ ನಂಬರ್ 122. ಅಲ್ಲಿ ಎನ್ಡಿಎ ಅಂದ್ರೆ ಬಿಜೆಪಿ ಮಿತ್ರ ಪಕ್ಷ ಕಮಾಲ್ ಮಾಡಿ 125 ಸೀಟ್ಗಳನ್ನ ತನ್ನ ತೆಕ್ಕೆಗೆ ಹಾಕೊಂಡಿದೆ. ಅಲ್ಲಿಗೆ ಮತ್ತೆ ಸರ್ಕಾರ ರಚನೆಯನ್ನ ಬಿಹಾರದಲ್ಲಿ ಮಾಡ್ತಾ ಇದೆ ಎನ್ಡಿಎ. ಸೊ ಇನ್ನು ಮಹಾಗಠಬಂಧನ್ ಸಮೀಕ್ಷೆಗಳ ಪ್ರಕಾರ ಅಂದ್ರೆ ಬಹಳ ನಿರೀಕ್ಷೆ ಇತ್ತು, ಬಹುಶಃ ಮತ್ತೆ ಅಧಿಕಾರ ಬದಲಾವಣೆ ಆಗ್ಬೋದು, ಇಲ್ಲಿ ಬಿಹಾರದ ಮತದಾರರು ಬದಲಾವಣೆಯನ್ನ ಬಯಸಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಮಹಾಗಠಬಂಧನ್ 110 ಸೀಟ್ಗಳನ್ನಷ್ಟೇ ಗಳಿಸೋಕೆ ಶಕ್ತವಾಗಿರೋದು. ಇನ್ನು ಪಕ್ಷೇತರರು 8 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಬಿಜೆಪಿ ಎಷ್ಟು ಸೀಟ್ಗಳನ್ನ ಗೆದ್ದಿದೆ ಅಂತಂದ್ರೆ 74, ಜೆಡಿಯು 43, ಆರ್ಜೆಡಿ 75, ಕಾಂಗ್ರೆಸ್ 19, ಇನ್ನು ಎಲ್ಜೆಪಿ 1 ಕ್ಷೇತ್ರಗಳಲ್ಲಿ ಅಷ್ಟೇ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯವಾಯಿತು. ಇನ್ನು ಸಿಪಿಐಎಂ 12 ಕ್ಷೇತ್ರಗಳಲ್ಲಿ, ಸಿಪಿಎಂ 2 ಕ್ಷೇತ್ರಗಳಲ್ಲಿ, ಇನ್ನು ಪಕ್ಷೇತರರು 17 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಇನ್ನು 2015ರ ಸಾರ್ವತ್ರಿಕ ಚುನಾವಣೆ ಹಾಗೇನೆ ಈ ಬಾರಿ ಆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಗೆದ್ದಿದ್ದಾವೆ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬಿಜೆಪಿ 53ರಲ್ಲಿ ಗೆದ್ದಿತ್ತು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ 2015ರಲ್ಲಿ. ಈ ಬಾರಿ ಅಫ್ಕೋರ್ಸ್ ಒಂದು ಕಮಾಲನ್ನ ಮಾಡಿದೆ, 74 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ. ಸೊ ಸಹಜವಾಗಿ ಒಂದು ವಿಜಯೋತ್ಸವವನ್ನು ಅಲ್ಲಿ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇನ್ನು ಜೆಡಿಯು 71 ಸ್ಥಾನಗಳಲ್ಲಿ ಗೆದ್ದಿತ್ತು, ಈ ಬಾರಿ 43 ಸ್ಥಾನಗಳಲ್ಲಿ ಗೆಲ್ಲೋಕೆ ಅಷ್ಟೇ ಶಕ್ತವಾಯಿತು. ಇನ್ನು ಆರ್ಜೆಡಿ 80 ಸ್ಥಾನದಲ್ಲಿ ಕಳೆದ ಬಾರಿ ಗೆದ್ದಿತ್ತು, ಈ ಬಾರಿ 75 ಸ್ಥಾನಗಳಲ್ಲಿ ಗೆದ್ದಿದೆ. ಇನ್ನು ಕಾಂಗ್ರೆಸ್ 27 ಸ್ಥಾನಗಳಲ್ಲಿ ಗೆದ್ದಿತ್ತು, ಈ ಬಾರಿ 19 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಅಷ್ಟೇ ಶಕ್ತವಾಯಿತು. ಇನ್ನು ಪಕ್ಷೇತರರು ಕಳೆದ ಬಾರಿ 12 ಕ್ಷೇತ್ರಗಳಲ್ಲಿ ಗೆದ್ದಿದ್ರು, ಈ ಬಾರಿ 32 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ.